ಇವತ್ತಿನ ವಿಡಿಯೋದಲ್ಲಿ ನಾನು ದಾಸವಾಳ ಗಿಡ ಸಡನ್ನಾಗಿ ಗ್ರೋತ್ ಕಡಿಮೆ ಆದರೆ ಏನು ಮಾಡಬೇಕು ಅನ್ನೋದನ್ನು ತೋರಿಸಿದ್ದೀನಿ. ಅಂದರೆ ರೀಪಾಟಿಂಗ್ ಮಾಡಿದ್ದೀನಿ. ಯಾವ ಸಮಯದಲ್ಲಿ ನಾವು ಅದನ್ನು ರೀಪಾಟಿಂಗ್ ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ. ನೋಡ್ಬೋದು, ಇಷ್ಟು ಚೆನ್ನಾಗಿ ಹೂವಾಗಿರುವಂಥ ಗಿಡ ಸಡನ್ನಾಗಿ ಕೆಂಪಾಗೋದು, ಮೊಗ್ಗುದ್ರೋದು ಎಲ್ಲ ಆದರೆ ನಾವು ಅದನ್ನು ರೀಪಾಟಿಂಗ್ ಮಾಡಬೇಕಾಗತ್ತೆ. ನಾನು ತೋರಿಸ್ತೀನಿ ಇವತ್ತು. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ಒಂದು ಲೈಕ್ ಮಾಡಿಬಿಡಿ. ಎಲ್ಲ ವಿಡಿಯೋಸ್ಗೂ ಲೈಕ್ ಮಾಡಿದ್ರೆ ನಮಗೆ ಇನ್ನೊಂದಷ್ಟು ಪ್ರೋತ್ಸಾಹ ಸಿಗತ್ತೆ. ಹೆಚ್ಚೆಚ್ಚು ವಿಡಿಯೋಸನ್ನ ಮಾಡಲಿಕ್ಕೆ ನಮಗೆ ಸ್ಫೂರ್ತಿ ಬರುತ್ತೆ. ಬನ್ನಿ ನೋಡೋಣ ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ. ನೋಡ್ತಾ ಹೋಗೋಣ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆ. ನೋಡ್ಬೋದು, ಆ ಗಿಡ ಎಷ್ಟು ಎತ್ತರವಾಗಿ ದಿನಾ ಹೂವಾಗ್ತಿತ್ತು. ಈಗ ನೋಡಿ ಇಷ್ಟೊಂದು ಎತ್ತರವಾಗಿಬಿಟ್ಟಿದೆ. ನೋಡಿ, ತುದಿಯೆಲ್ಲ ಸಣ್ಣ ಆಗಿಬಿಟ್ಟಿದೆ. ಈ ರೀತಿ ಆದಾಗ ನಂದು ಸಣ್ಣ ಕವರಲ್ಲೇ ಇತ್ತು, ಅಂದರೆ 12 ಇಂಚ್ ಕವರಲ್ಲಿ ಇತ್ತು. ತುಂಬ ದೊಡ್ಡ ಗ್ರೋ ಬ್ಯಾಗಲ್ಲಿ ಇರಲಿಲ್ಲ. ಅದಕ್ಕೆ ನಮ್ಮ ಪೋಷಕಾಂಶಗಳ ಕೊರತೆ ಆಗಿದೆ. ನೋಡ್ಬೋದು, ಇಲ್ಲಿ ಎಲ್ಲ ಚಿಗುರಿಲ್ಲ. ನೋಡ್ಬೋದು, ಇಲ್ಲಿ ನಾನು ಕಟಿಂಗ್ ಕೂಡ ಮಾಡಿಲ್ಲ ಆ ಗಿಡನ. ಅಂದರೆ ಕಟಿಂಗ್ ಮಾಡೋಕ್ಕೆ ನನಗೆ ಸಮಯನೇ ಸಿಕ್ಕಿಲ್ಲ. ಅಂದರೆ ಅದು ಹೂವು ಆಗ್ತಾನೇ ಇತ್ತು, ಹಾಗಾಗಿ ಕಟಿಂಗ್ ಮಾಡೋದು ಬೇಡ ಅಂತ ಕಟಿಂಗ್ ಮಾಡಲಿಲ್ಲ. ಇಷ್ಟು ಸಣ್ಣ ಗ್ರೋ ಬ್ಯಾಗಲ್ಲಿತ್ತು. ಅದರ ಕಾರಣ ಈಗ ನಾವು ಅದನ್ನು ದೊಡ್ಡ ಗ್ರೋ ಬ್ಯಾಗಿಗೆ ಹಾಕಬೇಕಾಗತ್ತೆ. ಅದಿಲ್ಲ ಅಂದರೆ ಅದಕ್ಕೆ ಪೋಷಕಾಂಶಗಳು ಸಾಕಾಗದೆ ಗಿಡ ಹೆಲ್ದಿಯಾಗಿ ಬರಲ್ಲ. ಹೂ ಮೊಗ್ಗು ಕೂಡ ಉದುರು ಹೋಗುತ್ತೆ. ಹಾಗಾಗಿ ಇದನ್ನು ರೀಪಾಟಿಂಗ್ ಮಾಡ್ತೀನಿ ನಾನು. ನೋಡ್ಬೋದು, ರೂಟ್ ಬಾಂಡ್ ಕೂಡ ಆಗಿದೆ. ಅಂದರೆ ತುಂಬ ರೂಟ್ ಬಂದುಬಿಟ್ಟಿದೆ. ಹಾಗಾಗಿ ನಾವು ದಾಸವಾಳ ಗಿಡವನ್ನು ಕಟಿಂಗ್ ಮಾಡದೆ ಹೋದರೆ ಇದೇ ರೀತಿ ಆಗತ್ತೆ. ನಾವು ಕಟಿಂಗ್ ಮಾಡ್ತಾ ಇರಬೇಕಾಗತ್ತೆ ಕಾಲಕ್ಕೆ. ಅದಿಲ್ಲ ಅಂದರೆ ನಾವು ಅದನ್ನು ದೊಡ್ಡದಾಗಿರುವಂಥ ಗ್ರೋ ಬ್ಯಾಗಲ್ಲಿ ಹಾಕಬೇಕಾಗತ್ತೆ. ನೋಡಿ, ನಾನು ಕೆಳಗಡೆ ಗ್ರೋ ಬ್ಯಾಗ್ ಇಟ್ಕೊಂಡಿದ್ದೀನಿ. ಒಂದಷ್ಟು ಅದಕ್ಕೆ ಎಲೆಗಳನ್ನು, ಮತ್ತು ನಾವು ಇದನ್ನು ನೆಲದಲ್ಲಿ ಕೂಡ ಹಾಕಿದರೆ ಚೆನ್ನಾಗಿ ಬರ್ತಿತ್ತು. ಆದರೆ ನೆಲದಲ್ಲಿ ಹಾಕೋಕ್ಕೆ ನನಗೆ ಅಷ್ಟೊಂದು ಜಾಗ ಸರಿಯಾಗಿಲ್ಲ. ಅಂದರೆ ಮಳೆಗಾಲದಲ್ಲಿ ನಮಗೆ ಜವಳಾಗಿಬಿಡತ್ತೆ, ಕೊಳ್ತು ಹೋಗಿಬಿಡತ್ತೆ. ಹಾಗಾಗಿ ನಾನು ಇದನ್ನು ದೊಡ್ಡದಾಗಿರುವಂಥ 15 by 12 ಇಂಚ್ ಗ್ರೋ ಬ್ಯಾಗಲ್ಲಿ ನಾನು ಇದನ್ನು ಹಾಕ್ತಾಯಿದ್ದೀನಿ. ನಿಮಗೆ ಗ್ರೋ ಬ್ಯಾಗು, ಪಾಟ್ಗಳು ಮತ್ತು ಯಾವುದಾದ್ರೂ ಬೇಕಾದರೆ ಪ್ರಾಡಕ್ಟ್ ಲಿಂಕನ್ನು ನಾನು ಫ್ಲಿಪ್ಕಾರ್ಟಿಂದ ಹಾಕ್ತೀನಿ, ತರಿಸ್ಕೊಳ್ಳಿ. ತುಂಬ ಒಳ್ಳೆ ಕ್ವಾಲಿಟಿ ಗ್ರೋ ಬ್ಯಾಗ್ಗಳೆಲ್ಲ ಸಿಗುತ್ತೆ ಫ್ಲಿಪ್ಕಾರ್ಟ್ ಮತ್ತು ಮೀಶೋದಲ್ಲಿ. ಪ್ರಾಡಕ್ಟ್ ಲಿಂಕನ್ನು ಹಾಕ್ತೀನಿ, ಬೇಕಾದರೆ ತರಿಸ್ಕೊಳ್ಳಿ. ಗೊಬ್ಬರಗಳು ಕೂಡ ಇದ್ದರೆ ತರಿಸ್ಕೊಳ್ಳಿ, ಬೇಕಾದರೆ ನಾನು ಲಿಂಕನ್ನು ಕೊಟ್ಟಿರ್ತೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಬಿಡ್ತೀನಿ. ತುಂಬ ದೊಡ್ಡದಾಗಿರುವಂಥ ಗಿಡ ಆಗಿದ್ದಕ್ಕೆ ನನಗೆ ಅದನ್ನು ಹಾಗೆ ರಿಪಾಟಿಂಗ್ ಮಾಡೋಕ್ಕೆ ಬರಲ್ಲ ಅಂತ. ನೋಡಿ, ಇಷ್ಟು ಬೇರೆಲ್ಲ ದೊಡ್ಡದಾಗಿ ಬಂದುಬಿಟ್ಟಿದೆ, ಇಷ್ಟು ರೂಟೆಲ್ಲ ತುಂಬಾ ಬಂದುಬಿಟ್ಟಿದೆ. ನಾನು ಈಗ ಏನು ಮಾಡ್ತೀನಿ ಅಂದರೆ, ನೋಡಿ, ಇದನ್ನೆಲ್ಲ ಚೆನ್ನಾಗಿ ತೆಕ್ಕೊಬಿಡ್ತೀನಿ. ಇದನ್ನು ನಾನು ದೊಡ್ಡ ಗ್ರೋ ಬ್ಯಾಗನ್ನು ತೊಗೊಂಡು ಅದರೊಳಗಡೆ ಕೆಳಗಡೆ ಅದನ್ನೆಲ್ಲ ಹಾಕ್ಕೊಂಡು, ಅಂದರೆ ಸ್ವಲ್ಪ ಎಲೆಗಳನ್ನು ಮತ್ತು ಒಣಗಿದ ಎಲೆಗಳು, ಗೊಬ್ಬರವನ್ನು ಎಲ್ಲ ಕೆಳಗಡೆ ಒಂದಷ್ಟು ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಹಾಕ್ಕೊಂಡು ಅದರ ಮೇಲ್ಗಡೆನೇ ಇದನ್ನು ಇಟ್ಕೊಂಡು ಈ ರೀತಿ ಬಿಡಿಸ್ಕೊಬಿಡ್ತೀನಿ. ನೋಡಿ, ಈ ರೀತಿ ನಾವು ಸುಮಾರು ಇಷ್ಟು ದೊಡ್ಡ ಗಿಡವನ್ನು ಸ್ವಲ್ಪ ಬೇರೆಲ್ಲ ಕಟ್ಟಾದರೂ ಕೂಡ ಏನೂ ಪರವಾಗಿಲ್ಲ. ಯಾಕಂದರೆ ಅಲ್ಲಿ ರೂಟ್ ಬಾಂಡ್ ಆಗಿದೆ. ನಾವು ಆ ತಾಯಿ ಬೇರಿಗೆ, ಅಂದರೆ ದಪ್ಪನಾಗಿರುವಂಥ ಬೇರನ್ನು ಕಟ್ ಮಾಡದೆ ಹೋದರೆ ಏನೂ ಆಗಲ್ಲ. ಈಗ ನಾವು ಈ ರೀತಿ ರಿಪಾಟಿಂಗ್ ಮಾಡೋಕ್ಕೆ ಒಂದು ಒಳ್ಳೆಯ ಸಮಯ. ಯಾಕಂದರೆ ಒಂದೊಂದು ಮಳೆ ಬರ್ತಾ ಇರುತ್ತೆ, ನೆರಳಿರುತ್ತೆ, ವಾತಾವರಣದಲ್ಲಿ ಇಮ್ಯುನಿಟಿ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಕೆಲಸಗಳನ್ನು ನಾವು ಮಾಡ್ಬೋದು. ಮತ್ತು ದಾಸವಾಳ ಕಟಿಂಗನ್ನು ಈ ಟೈಮಲ್ಲಿ ಹಾಕ್ಕೊಂಡ್ರೆ ನಿಮಗೆ ಚೆನ್ನಾಗಿ ಬೇರು ಬರುತ್ತೆ. ನಾನು ಆಲ್ರೆಡಿ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ಮತ್ತು ಹಿಂದಿನ ವಿಡಿಯೋದಲ್ಲಿ ಅದನ್ನು ಈ ನರ್ಸರಿಯಿಂದ ತಂದ ದಾಸವಾಳ ಗಿಡನ ಬಡ್ ಕಟ್ಟೋದು ಹೇಗೆ ಅಂತ ತೋರಿಸಿದ್ದೀನಿ. ಆ ರೀತಿ ಕೂಡ ಮಾಡ್ಕೋಬೋದು. ನಾನು ಅದೇ ರೀತಿ ಮಾಡಿರುವಂಥ ಗಿಡ. ಇದರಲ್ಲಿ ತುಂಬಾ ಹೂವು ಬರ್ತಿತ್ತು, ಯಾವಾಗಲೂ ಎನಿ ಟೈಮ್ ಹೂವು ಇರ್ತಿತ್ತು. ಹೋದ ವರ್ಷ ಮಳೆಗಾಲದಲ್ಲಿ ನಾನು ರಿಪಾಟಿಂಗ್ ಮಾಡಿದ್ದೆ, ಈ ಕವರ್ಗೆ ಹಾಕಿದ್ದೆ. ಈ ಕವರ್ಗೆ ಹಾಕಿದ ಮೇಲೆ ಒಂದು ದಿನವೂ ಹೂವಿಲ್ಲ ಅಂತಲೇ ಆಗಿಲ್ಲ, ಅಷ್ಟು ಚೆನ್ನಾಗಿ ಹೂ ಬರ್ತಿತ್ತು. ಇದರ ರಿಪಾಟಿಂಗ್ ಮಾಡಿರುವಂಥ ವಿಡಿಯೋ ಕೂಡ ಇದೆ ಅಂತ ಅನಿಸುತ್ತೆ. ನೋಡ್ಬೋದು ಯಾವ ರೀತಿ ಬೇರು ಬಂದಿದೆ ಅಂತ. ನಾನು ಅದನ್ನು ನಿಧಾನವಾಗಿ ತೆಕ್ಕೊಬಿಡ್ತೀನಿ. ನಿಧಾನವಾಗಿ ಕಟ್ ಮಾಡೇ ತೆಕ್ಕೋತೀನಿ. ಅದನ್ನು ಹಾಗೆ ತೆಗಿಯೋಕ್ಕೆ ಬರಲ್ಲ. ನಾವು ಪಾಟಲ್ಲೆಲ್ಲ ಆದರೆ ಸ್ವಲ್ಪ 2 ದಿವಸ ನೀರನ್ನು ಹಾಕದೆ ಅದರ ಡ್ರೈ ಮಾಡಿಕೊಂಡ್ರೆ ಆಮೇಲೆ ನಿಧಾನವಾಗಿ ಚೆನ್ನಾಗಿ ಎತ್ತೋಕೆ ಬರುತ್ತೆ, ಪಾಟಲ್ಲಿ ಅಥವಾ ಈ ಬಕೆಟಲ್ಲೆಲ್ಲ ಇದ್ದರೆ. ಆದರೆ ಈ ಗ್ರೋ ಬ್ಯಾಗಲ್ಲಿದ್ದರೆ ಹಾಗಾಗಲ್ಲ. ಗ್ರೋ ಬ್ಯಾಗನ್ನು ಕಟ್ ಮಾಡಿ ತೆಗಿಬೋದು, ನಮಗೆ ಅದು ವೇಸ್ಟ್ ಆದರೂ ಪರವಾಗಿಲ್ಲ. ಹಾಗಾಗಿ ನಾವು ಪಾಟಲ್ಲಿದ್ದರೆ 2 ದಿವಸ ನೀರು ಹಾಕದೆ ಒಣಸ್ಕೊಂಡು ಅದನ್ನು ಹಾಗೆ ಎತ್ತಿದ್ರೂ ಕೂಡ ಬಂದುಬಿಡತ್ತೆ. ನೋಡಿ, ಈ ರೀತಿ ಇಷ್ಟು ಉದ್ದವಾಗಿದೆ. ನೋಡಿ, ನಾನು ಈ ರೀತಿ ಬಿಡಿಸ್ಕೊಂಡಿದ್ದೀನಿ. ಗಿಡ ಎಷ್ಟು ಚೆನ್ನಾಗಿದೆ ಅಂದರೆ ಕವಲುಗಳಿಲ್ಲ. ನಾನು ಅದನ್ನು ಕಟ್ ಮಾಡಿದರೆ ಕವಲುಗಳು ಬರ್ತಿತ್ತು. ಅಷ್ಟು ಚೆನ್ನಾಗಿ ಮೊಗ್ಗಿದೆ. ಕಟ್ ಮಾಡೋಕ್ಕೆ ಮನಸ್ಸಿಲ್ಲ ಅಂತ ಕಟ್ ಮಾಡೇ ಇಲ್ಲ.
ಇನ್ಮೇಲೆ ಅದನ್ನು ಕಟ್ ಮಾಡಬೇಕು ಸ್ವಲ್ಪ. ಆದರೆ ಇನ್ನು ಮಳೆಗಾಲ ಬಂತಲ್ಲ, ನಾನು ಮಳೆಗಾಲದಲ್ಲಿ ಕಟ್ ಮಾಡಲ್ಲ. ಕೆಲವೊಬ್ಬರು ನಮ್ಮ ಕಡೆ ಎಲ್ಲ ಮಳೆಗಾಲದಲ್ಲಿ ಕಟ್ ಮಾಡ್ತಾರೆ, ಆದರೆ ನಾನು ಮಳೆಗಾಲದಲ್ಲಿ ಕಟ್ ಮಾಡಲ್ಲ. ಅದು ಫೆಬ್ರವರಿಯಲ್ಲಿ ನಾವು ಕಟ್ ಮಾಡಿದರೆ ಅದು ಡಾರ್ಮೆನ್ಸಿ ಪೀರಿಯಡ್ ಅಂತ ಇರುತ್ತೆ ಅದಕ್ಕೆ. ಆ ಟೈಮಲ್ಲಿ ಹೂವು ಕೂಡ ಇರಲ್ಲ, ಮೊಗ್ಗೆ ಕೂಡ ಇರಲ್ಲ. ಆದರೆ ಈ ಗಿಡದಲ್ಲಿ ಮೊಗ್ಗು ಕೂಡ ಇತ್ತು, ಹೂವು ಕೂಡ ಇತ್ತು ಆ ಟೈಮಲ್ಲಿ. ಹಾಗಾಗಿ ಕಟ್ ಮಾಡೋಕ್ಕೆ ಹೋಗಲಿಲ್ಲ. ಆ ಟೈಮಲ್ಲಿ ನಾವು ಕಟ್ ಮಾಡಿ ಅದಕ್ಕೆ ಗೊಬ್ಬರ ಮಣ್ಣನ್ನು ಹಾಕಿ ಕೊಟ್ಟರೆ ಚೆನ್ನಾಗಿ ಬರ್ತಿತ್ತು. ನಾನೀಗ ಕಟ್ ಮಾಡೋಕ್ಕೆ ಹೋಗಲ್ಲ. ನೋಡಿ, ಕೆಳಗಡೆ ಇರುವಂಥ ಮಣ್ಣನ್ನೆಲ್ಲ ತೆಕ್ಕೊಬಿಡ್ತೀನಿ. ಒಂದಷ್ಟು ಬೇರುಗಳು ಹೋದರೂ ಪರವಾಗಿಲ್ಲ. ಆ ತಾಯಿ ಬೇರು ಅಂದರೆ ಮದರ್ ಬೇರು ಇರುತ್ತಲ್ಲ, ಆ ಬೇರಿಗೆ ಏನೂ ಆಗದೆ ಹೋದಂಗೆ ಸ್ವಲ್ಪ ಮಣ್ಣನ್ನು ತೆಕ್ಕೋತೀನಿ ಅಷ್ಟೇ. ನಾನು ದೊಡ್ಡ ಗ್ರೋ ಬ್ಯಾಗಲ್ಲಿ ಹಾಕಿರೋದ್ರಿಂದ ಈ ರೀತಿ ಮಾಡ್ತೀನಿ. ನೆಲದಲ್ಲಿ ಕೂಡ ನೀವು ಇದೇ ರೀತಿ ಮಾಡ್ಬೋದು. ಒಂದು ಹೊಂಡವನ್ನು ತೆಕ್ಕೊಂಡು ಅದರೊಳಗಡೆ ಒಂದಷ್ಟು ಗೊಬ್ಬರಗಳನ್ನು ಎಲ್ಲ ಹಾಕ್ಕೊಂಡು ನೀವು ಈ ರೀತಿ ಇಟ್ಟು, ಸ್ವಲ್ಪ ದೊಡ್ಡದಾಗಿರೋವಂಥ ಹೊಂಡನೇ ತೆಕ್ಕೊಳ್ಳಿ ನೆಲದಲ್ಲಾದರೆ. ಒಬ್ಬರು ಕೇಳಿದರು ನೆಲದಲ್ಲಿ ಯಾವ ರೀತಿ ನೆಡೋದು ಅಂತ. ನಾನು ನೆಲದಲ್ಲಿ ನೆಡೋದನ್ನು ಒಂದು ವಿಡಿಯೋ ಹಾಕಿದ್ದೀನಿ, ನೀವು ಬೇಕಾದರೆ ಅದನ್ನು ನೋಡ್ಕೊಳ್ಳಿ. ಈ ರೀತಿ ಸ್ವಲ್ಪ ತೆಕ್ಕೊಂಡು ನೆಟ್ಬಿಡ್ತೀನಿ. ನೋಡ್ಬೋದು ಎಷ್ಟು ಗೊಬ್ಬರಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ ಕೆಳಗಡೆ. ಗೊಬ್ಬರ ಮತ್ತು ಅಡಿಕೆ ಸಿಪ್ಪೆ, ಈ ಒಣಗಿದ ಎಲೆಗಳನ್ನೆಲ್ಲ ಮೊದಲೇ ಹಾಕಿ ಇಟ್ಕೊಂಡಿದ್ದೆ. ಅದೀಗ ಚೆನ್ನಾಗಿ ಗೊಬ್ಬರ ಆಗಿದೆ. ಆ ರೀತಿ ಒಣಗಿದ ಎಲೆಗಳು ನಮ್ಮ ಗಿಡಗಳಿಗೆ ತುಂಬ ಒಳ್ಳೆಯ ಪೋಷಕಾಂಶಗಳನ್ನು ಕೊಡುತ್ತೆ. ನೋಡಿ, ನಾನಿಲ್ಲಿ ಮುಕ್ಕಾಲು ಭಾಗ ಆಗುವಷ್ಟು ನಾನು ಅದನ್ನು ಹಾಗೆ ಇಟ್ಕೋತೀನಿ. ಅಂದರೆ ಮುಕ್ಕಾಲು ಭಾಗ ನಾವು ಮಣ್ಣಿಗೆ ಫಿಲ್ ಮಾಡೋಕ್ಕೆ ನಮಗೆ ಅಲ್ಲಿ ಜಾಗ ಬರಬೇಕು. ಆ ರೀತಿ ಅದನ್ನು ಮಣ್ಣನ್ನು ತೆಕ್ಕೊಂಡು ಅದಷ್ಟು ತುಂಬಿಕೊಂಡು ಆ ಗಿಡವನ್ನು ಇಟ್ಕೋತೀನಿ. ಈಗ ಒಂದಷ್ಟು ನಾನು ಕುರಿ ಗೊಬ್ಬರವನ್ನು, ನೋಡಿ ಇದು ಹಳೇದಾಗಿರುವಂಥ ಕುರಿ ಗೊಬ್ಬರ, ನಾನು ಒಂದು kg 2 kg ಆಗುವಷ್ಟು ಹಾಕ್ತೀನಿ. ಇದು ನಿಧಾನವಾಗಿ ಕಂಪೋಸ್ಟ್ ಆಗುತ್ತೆ, ಗಿಡಗಳಿಗೆ ನಿಧಾನವಾಗಿ ಬಿಟ್ಕೊಡೋದ್ರಿಂದ ಗಿಡ ಚೆನ್ನಾಗಿ ಬರುತ್ತೆ. ಈ ಪರ್ಮನೆಂಟ್ ಪ್ಲ್ಯಾಂಟ್ಗಳಿಗೆ ಕುರಿ ಗೊಬ್ಬರ ಒಂದು ಒಳ್ಳೆಯ ಗೊಬ್ಬರ ಅಂತಲೇ ಹೇಳ್ಬೋದು. ನಿಮಗೆ ಆನ್ಲೈನ್ ಲಿಂಕನ್ನು ಹಾಕ್ತೀನಿ, ಬೇಕಾದರೆ ತರಿಸ್ಕೊಳ್ಳಿ. ಅಂದರೆ ತುಂಬ ಹಳೇದಾಗಿದ್ದರೆ ಚೆನ್ನಾಗಿರುತ್ತೆ. ನೀವು ಈಗ ತಾನೇ ತರಿಸ್ಕೊಂಡಿದ್ದೀರಾ ಅಂದರೆ ಇಷ್ಟೊಂದು ಹಾಕೋದು ಬೇಡ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿ. ತುಂಬ ಕಾಳಿದೆ ಅಂದರೆ ಕೂಡ ಕಡಿಮೆ ಪ್ರಮಾಣದಲ್ಲಿ ಹಾಕಿ. ಇದು ನಾವು ಲೋಕಲಲ್ಲಿ ತಂದಿರೋದ್ರಿಂದ ಸ್ವಲ್ಪ ಮಣ್ಣೆಲ್ಲ ಮಿಕ್ಸ್ ಇರುತ್ತೆ, ಹಾಗಾಗಿ ನಾವು ಸ್ವಲ್ಪ ಜಾಸ್ತಿ ಹಾಕ್ತೀನಿ ನಾನಿಲ್ಲಿ. ನಮಗೆ ಹಳ್ಳಿಗಳಲ್ಲಿ ಲೋಕಲಲ್ಲಿ ಒಂದಷ್ಟು ಅಂಗಡಿಗಳಲ್ಲೆಲ್ಲ ಸಿಗತ್ತೆ, ನಿಮಗೆ ಆನ್ಲೈನಲ್ಲಿ ಕೂಡ ಸಿಗತ್ತೆ. ಇಲ್ಲಾಂದರೆ ನಿಮಗೆ ಯಾವುದಾದ್ರೂ ಫರ್ಟಿಲೈಸರ್ ಶಾಪ್ಗಳಲ್ಲಿ ಇಲ್ಲ ನರ್ಸರಿಗಳಲ್ಲಿ ಕೂಡ ಎಲ್ಲ ಗೊಬ್ಬರಗಳು ನಿಮಗೆ ಸಿಗತ್ತೆ. ನೋಡಿ, ಈ ರೀತಿ ಅರ್ಧದಷ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನಾನು ಈಗ ಪಾಟಿಂಗ್ ಮಿಕ್ಸ್ನ ಹಾಕ್ತೀನಿ. ನಾನು ಸೇವಂತಿ ಗಿಡ ಮಾಡಬೇಕಾದ್ರೆ ನಿಮಗೆ ಯಾವ ರೀತಿ ಪಾಟಿಂಗ್ ಮಿಕ್ಸನ್ನು ಮಾಡಿದ್ದು ಅಂತ ಹೇಳಿದ್ದೆ, ಅದೇ ಪಾಟಿಂಗ್ ಮಿಕ್ಸ್ ನಾನು ಎಲ್ಲ ಗಿಡಗಳಿಗೂ ಆಲ್ಮೋಸ್ಟ್ ಬಳಸ್ತೀನಿ. ನೋಡ್ಬೋದು, ಈ ರೀತಿ ಪಾಟಿಂಗ್ ಮಿಕ್ಸ್ನ ಹಾಕ್ತೀನಿ. ಭತ್ತದ ಹೊಟ್ಟು, ಮಣ್ಣು, ಗೊಬ್ಬರ ಎಲ್ಲವನ್ನು ಒಂದಷ್ಟು ಸಮ ಪ್ರಮಾಣದಲ್ಲಿ ಹಾಕ್ತೀನಿ ಅಂತ ಅಂದ್ಕೋಬೋದು. ಭತ್ತದ ಹೊಟ್ಟನ್ನು 50% ಹಾಕ್ತೀನಿ, ಸಮ ಪ್ರಮಾಣದಲ್ಲ. ಗೊಬ್ಬರ ಮತ್ತು ಮಣ್ಣನ್ನು 50-50ನೇ ಹಾಕ್ತೀನಿ ಎಲ್ಲದಕ್ಕೂ. ನೋಡಿ, ಈ ರೀತಿ ಮುಚ್ಚಿಡ್ತೀನಿ. ನಾವು ಮಲ್ಚಿಂಗ್ ಮಾಡೋದ್ರಿಂದ ಒಳಗಡೆ ತೇವಾಂಶ ಹಾಗೆ ಉಳಿಯುತ್ತೆ, ಗೊಬ್ಬರಗಳು ಆಗಲಿಕ್ಕೆ ಚೆನ್ನಾಗಾಗತ್ತೆ, ಮತ್ತು ಅಲ್ಲಿ ಮಣ್ಣು ತೊಳ್ಕೊಂಡು ಹೋಗಲ್ಲ. ಇನ್ಮೇಲೆ ಮಳೆಗಾಲದಲ್ಲಿ ಕೂಡ ನಾವು ಮಲ್ಚಿಂಗ್ ಮಾಡಬೇಕಾಗತ್ತೆ. ನೋಡ್ಬೋದು, ನಾನು ರೀಪಾಟಿಂಗ್ ಮಾಡಾಯಿತು. ಇದನ್ನು ಎಷ್ಟು ದೊಡ್ಡದಾಗಿರುವಂಥ ಗ್ರೋ ಬ್ಯಾಗಲ್ಲಿ ಹಾಕಿದ್ದೆ, ನಾವು ಇನ್ನೊಂದು 2 ವರ್ಷ ಹಾಗೆ ಇಡ್ಬೋದು. ನೋಡಿ, ಈ ರೀತಿ ಮಲ್ಚಿಂಗ್ ಮಾಡ್ತೀನಿ ಅಡಿಕೆ ಸಿಪ್ಪೆಯಿಂದ. ನೀವು ತೆಂಗಿನ ನಾರಿಂದ ಕೂಡ ನೀವು ಇದನ್ನು ಮಲ್ಚಿಂಗ್ ಮಾಡ್ಬೋದು. ತುಂಬ ಮೊಗ್ಗು ಇತ್ತು. ನಾನು ಇನ್ನು ಮಳೆಗಾಲ ಮುಗಿದ ನಂತರ ಇದನ್ನು ಕಟ್ ಮಾಡ್ತೀನಿ. ಅಲ್ಲಿವರೆಗೆ ನಾನು ಈ ಗಿಡವನ್ನು ಕಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಮಳೆಗಾಲದಲ್ಲಿ ಗಿಡ ಕೊಳೆಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೋಡಿ, ಎಷ್ಟೊಂದು ಮೊಗ್ಗು ಹೂವೆಲ್ಲ ಇದೆ. ಇದು 8 ದಿವಸದ ನಂತರ ಇಷ್ಟೊಂದು ಹೂವು ಚೆನ್ನಾಗಾಗಿದೆ. ಈಗ ನಾವು ನೆರಳಲ್ಲಿಡೋ ಅವಶ್ಯಕತೆ ಕೂಡ ಇರಲ್ಲ. ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.